ಒಬ್ಬ ಯುವಕನಿಗೆ ದೇವ್ರು ನೋಡೋ ಆಸೆ ಇತ್ತು. ದೇವ್ರ ಬಗ್ಗೆ ಜಿಜ್ಞಾಸೆ ಮೂಡ್ತು. ದೇವ್ರನ್ನ ಹುಡುಕ್ಬೇಕಂತ ಹೊರಟೇ ಬಿಟ್ಟು ಊರು ತುಂಬೆಲ್ಲ ಹುಡುಕ್ದ. ಊರು ಆಚೆ ನಡೆದ. ದೇವಸ್ಥಾನಕ್ಕೆ, ಮಸೀದಿ, ಚರ್ಚ್ಗಳು ಎಲ್ಲ ಕಡೆ ಅಲ್ದ. ಎಲ್ಲೂ ಅವನಿಗೆ ದೇವ್ರು ನೋಡಿದ ಅನುಭವ ಆಗಲೇ ಇಲ್ಲ. ಹೊರಟ ನಡೆದ. ಹಿಂತಿರುಗಿ ನೋಡಿದ್ರೆ ಅವನಾಗಲೇ 3 ದಿವಸ ಆಗಿತ್ತು ಹೊರಟು. ನಿಂತ ಕಾಲೇ ಬಂದಿದ್ದ. ಮನೆಯಿಂದ ಏನೂ ತಂದಿರಲಿಲ್ಲ. ಅವನಿಗೇನೋ ಹಸಿವೆ ನಿದ್ದೆ ಪರಿವಿರಲಿಲ್ಲ. ಆದರೆ ಹೊಟ್ಟೆ ಕೇಳಬೇಕಲ್ಲ, ಹಸಿಯೆಲ್ಲ ಆರಂಭಿಸ್ತು. ಹಸಿವಿನ ತೀವ್ರತೆ ಎಷ್ಟಿತ್ತಂದರೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾಯಿತ್ತು. ಒಂದು ಕಡೆ ನಿಂತು ಆಚೆ ಈಚೆ ನೋಡ್ದ. ಅಲ್ಲಿ ಒಬ್ಬ ತಿಂಡಿ ವ್ಯಾಪಾರಿ ವ್ಯಾಪಾರ ಮಾಡ್ತಾಯಿದ್ದ. ಅವನ ಹತ್ರ ನೇರವಾಗಿ ಹೋಗಿ ಕೇಳಿಬಿಟ್ಟ, ಅಣ್ಣ, ನಾನು 3 ದಿವಸದಿಂದ ಏನೂ ತಿಂದಿಲ್ಲ. ಹೊಟ್ಟೆ ತುಂಬ ಹಸಿವಾಗ್ತಾಯಿದೆ. ತಿನ್ನೋಕ್ಕೆ ಏನಾದರೂ ಕೊಡು, ಆದರೆ ನನ್ನ ಹತ್ರ ನಿನ್ನ ಕೊಡೋಕ್ಕೆ ದುಡ್ಡಿಲ್ಲ ಅಂದ. ಅಯ್ಯೋ ಸಾರ್, ದುಡ್ಡೇನು ಮುಖ್ಯನಾ? ಹಸಿವೆ ಅಂತಿದ್ದೀರಾ, ತಿನ್ನಿ ಅಂತ ಇಡ್ಲಿ ಸಾಂಬಾರು ಕೊಟ್ಟ. ಹೊಟ್ಟೆ ಹಸಿವಾಗಿತ್ತಲ್ಲ, ಗಬಗಬನೇ ತಿಂದು ತೃಪ್ತ ಭಾವದಿಂದ ಅವನ ಕೈ ಮುಗಿದ. ಅವನಿಗಾಗಲೇ ದೇವ್ರು ನೋಡಿದ ಅನುಭವ ಆಗಿತ್ತು. ಎಷ್ಟು ಅದ್ಭುತ ಅಲ್ಲ ಗೆಳೆಯರೆ. ಅದನ್ನೇ DVG ಅವರು ಹೇಳ್ತಾ ಇರೋದು. ಮನಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷಿಗಳೇಕೆ, ಮನೆಗಾಲಿಸಲು ನಿನಗೆ ದೈವದ ಅದ್ಭುತವ, ಮನುಜರೊಳಾಗುವಾಗ ತೋರ್ಪ ಮಹನೀಯ ಗುಣವೇ, ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ. ಎಷ್ಟು ಅದ್ಭುತ ಅಲ್ಲ ಗೆಳೆಯರೆ. ದೈವತ್ವ ಎನ್ನೋದು ಎಲ್ಲೋ ಕಾಣದೇ ಇರೋದಲ್ಲ, ಕಣ್ಣಿಗೆ ಕಂಡ ಕಷ್ಟಗಳ ನೋವುಗಳಿಗೆ ಕಂಡು ಕರಗೋದಲ್ವೇ. ನಮಸ್ಕಾರ.